ಅಕ್ಕ ಮಕ್ಳು ಬೇಡ ನೀವು ಬೇಡ ಅಂತ ಗಂಡಿನ ಮನೆಗೆ ಆಟೋತಿ ಹೋಗೇ ಬಿಟ್ಟು ನಮ್ಮ ಅಕ್ಕ ಮಕ್ಳನ್ನ ಬಿಟ್ಟು ಹೋಗ್ಬಿಟ್ಲು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಮಾರ್ನಿಂಗ್ 6:30ಗೆ ಎದ್ದು ವಾಕಿಂಗ್ ಮಾಡೋಣಂತ ಪಾರ್ಕ್ ಹತ್ರ ಹೋದೆ. ಯಾಕೋ ಮನ್ಸು ಚೇಂಜ್ ಆಗಿ ವಾಪಸ್ ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದ ತಕ್ಷಣ ಅಮ್ಮ ಕಷಾಯ ಕಾಯಿಸ್ಕೊಡು ಅಂತ ಹೇಳಿದ್ರು, ಮತ್ತೆ ಅಕ್ಕ ಮಕ್ಕಳಿಗೆ ಹಾಲು ಕೊಡು ಮತ್ತೆ ಕಾಫಿ ಮಾಡು ಅಂತ ಹೇಳಿದ್ಲು. ಸೊ ಅವ್ರಿಗೆ ಏನು ಬೇಕು ಅಂತ ಕೇಳಿದೆ. ಕಾಫಿ ಎಲ್ಲ ಕುಡ್ದು ಲ್ಯಾಬಿಗೆ ಫ್ರೆಶ್ ಅಪ್ ಆಗ್ಬೇಕಾದ್ರೆ ಕಣ್ಣಿಗೆ ಕಾಜಲ್ ಹಾಕೋಬೇಕಾದ್ರೆ ಸ್ವಲ್ಪ ಕಣ್ಣೊಳಿ ಕಾಜಲ್ ಉಂಟಾಯ್ತು. ನಮ್ಮ ಅಕ್ಕನ ಮಗ ನೋಡಿ ನಾನು ಲಿಫ್ಟಿಗೆ ತಗೊಂಡು ಏನಿದು ಕೊಂಬ್ ಬಂದ್ಬಿಟ್ಟೈತೆ. ಹೋಗೋ ಏನು ನೋಡ್ತೀಯ, ಹೋಗೋ. ಅವ್ನ ಕಣ್ಣಲ್ಲೇ ಕೋಪ ಇದೆ. ಲೇಟ್ ಆಗೋಯ್ತು ಅಂತ ಹೇಳಿ ಬೇಗನೆ ತಿಂಡಿ ಮಾಡ್ತಾ ಇದ್ದೆ. ಸೊ ನಮ್ಮ ಅಕ್ಕನ ಮಗ ಬಂದು ಮುಂದೆ ಕುತ್ಕೊಂಡ, ಅವನಿಗೆ ದುಡ್ಡು ತಿನ್ನಿಸಿ ನಾನು ಗಾಡಿ ಎತ್ಕೊಂಡು ಲ್ಯಾಬಿಗೆ ಹೋದೆ. ಸೊ ನನಗೆ ಗಾಡಿ ತೊಗೊಂಡೋಗಕ್ಕೆ ಪರ್ಮಿಷನ್ ಕೊಡೋದು ಈ ಹತ್ರ ಇರೋ ಲ್ಯಾಬಿಗೆ ಅಷ್ಟೇ ನಮ್ಮ ಮನೆಯವರು. ಇವತ್ತು ಲ್ಯಾಬಲ್ಲಿ ಸ್ವಲ್ಪ ಓದ್ಕೊ ಜಾಸ್ತಿನೇ ಇತ್ತು, ಮತ್ತೆ ಆಂಟಿ ಕೂಡ ಬಂದಿರಲಿಲ್ಲ. ಸ್ವಲ್ಪ ಬೇಜಾರಾಯಿತು ಆಂಟಿ ಇಲ್ಲ ಅಂತ ಹೇಳಿ. ಸೊ ಲಾಗೌಟ್ ಮಾಡಿ ಮನೆಗೆ ಬಂದೆ. ನಮ್ಮ ಅಕ್ಕ ಗಂಡನ ಮನೆಗೆ ಹೋಗೋಕ್ಕೆ ಆಟೋ ಬುಕ್ ಮಾಡ್ತಾ ಇದ್ಲು. ಆಟೋ ತಿರ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ತಿರ್ಸ್ಕೊ ಬರೋಕೆ ಹೋದ್ರು. ಅಷ್ಟಕ್ಕೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಹತ್ಬಿಟ್ರು, ಏನು ಬಿಟ್ಟು ಹೋಗ್ತಿದ್ದಾಳೆ ಅಂತ. ಆ್ಯಕ್ಚುಲಿ ಅಳ್ಬೇಕಾಗಿರೋದು ನಾವು. ಸೊ ಮನೆಯೆಲ್ಲ ಫುಲ್ಲು ಖಾಲಿ ಹೊಡಿಯುತ್ತೆ. ಇವಾಗ ಹೋಗ್ಬಿಟ್ರೆ ಅವರು. ಸೊ ಸ್ವಲ್ಪ ಬೇಜಾರಾಗುತ್ತೆ. ಸೊ ಮನೇಲೆಲ್ಲ ಮಕ್ಳಿದ್ರಲ್ಲ, ಸೊ ಅಷ್ಟೇ. ನಮ್ಮ ಅಕ್ಕ ಹೋಗ್ತಿರೋದೇ ನನಗೆ ಬೇಜಾರಾಗ್ತಿಲ್ಲ, ನನ್ಗೆ ಇನ್ನೂ ಖುಷಿನೇ. ಬಟ್ ಬೇಜಾರಾಗಿರೋದ್ರೆ ಮಕ್ಳು ಹೋಗ್ತಿದ್ದಾರಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೇನೆ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗುವ. ಬಾಯ್.